ಎಲ್ಲರಿಗೂ ನಮಸ್ಕಾರ. ನನಗಂತೂ ಯಾವತ್ತೂ ಅಡುಗೆ ಡೈಲಿ ಮಾಡಿ ಬೇಜಾರಾಗಿತ್ತು. ಅದು ಅಂದರೆ ನಮ್ಮನೇಲಿ ಮುದ್ದೆ ಅಂದರೂ ಫೇವ್ರೇಟು. ನಾಷ್ಟ ಇಲ್ಲದಿದ್ರೂ ಪರವಾಗಿಲ್ಲ, ಮುದ್ದೆ ಬೇಕೇ ಬೇಕು. ಆದರೆ ಯಾವಾಗಲೂ ನಾನೇ ಮಾಡಿ ಬೇಜಾರಾಗಿ ಒಂದು ದಿವಸನಾದರೂ ನೀವು ಮುದ್ದೆ ಮಾಡಿ ಅಂತ ಫಸ್ಟ್ ಡೇ ಇವತ್ತೇ ಫಸ್ಟ್ ಅವರು ಮುದ್ದೆ ಮಾಡ್ತಾಯಿದ್ದಾರೆ. ಮಾಡೋಕ್ಕೆ ಬರಲ್ಲ, ಆದರೂ ಹೇಳ್ಕೊಟ್ಟಿದ್ದೀನಿ. 3/4% 75% ಓಕೆ, ಚೆನ್ನಾಗಿ ಮಾಡಿದರು. ನಾನು ಹೇಳ್ತಾ ಇದ್ದೆ ಹೆಂಗೆಲ್ಲ ಮಾಡೋದು ಅಂತ. ಅದು ಸ್ಟಾರ್ಟಿಂಗಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕೊನೆಯಲ್ಲಿ ಅನ್ನಿಸ್ತು ಇದನ್ನು ಮಾಡಬೇಕಿತ್ತು ವೀಡಿಯೋನ ಅಂತ. ಹಾಗಾಗಿ ಸ್ವಲ್ಪ ವೀಡಿಯೋ ಇದೆ, ಅದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮುದ್ದೆ ಮಾಡಿ ಚೆನ್ನಾಗಿ ಗೋಣಿಸಿ ಅದನ್ನು ಮುದ್ದೆ ಕಟ್ಟೋಕ್ಕೆ ಅಂತ ಪ್ಲೇಟ್ಗೆ ಹಾಕೋತಾ ಇದ್ದಾರೆ. ತುಂಬಾ ಖುಷಿಯಾಗುತ್ತೆ. ಏನು ತಂದುಕೊಡದೇ ಇದ್ರೂ ಹೆಂಡತಿಗೆ ಒಂದು ಹೊತ್ತು ಅಡುಗೆ ಮಾಡೋಕ್ಕಾಗಿಲ್ಲ ಅಂತ ಅವರೇ ಅಡುಗೆ ಮಾಡಿಕೊಡೋದು ಅಥವಾ ಹೇಗೆ ಮಾಡೋದು ಅಂತ ಹೇಳಿಸ್ಕೊಂಡು ಅಡುಗೆ ಮಾಡೋದು, ಇಷ್ಟೇ ಹೆಣ್ಮಕ್ಳದ್ರಲ್ಲಿ ಖುಷಿ ಪಡುವಂಥ ವಿಚಾರಗಳು. ನೀವೇನು ಅದನ್ನೇ ತರಬೇಕು, ಇದನ್ನೇ ದೊಡ್ಡದೇ ಕೊಡಿಸ್ಬೇಕು ಹೆಣ್ಮಕ್ಳಿಗೆ ಅನ್ನೋದೇನಿಲ್ಲ. ನಿಮ್ಮ ಕೈಲಾದಷ್ಟು ಏನೋ ಒಂದು ಮನೆ ಕೆಲಸ ಆದರೂ ಪರವಾಗಿಲ್ಲ. ಅವ್ರಿಗೆ ಸುಸ್ತಾದಾಗ, ಅವ್ರಿಗೆ ಕಾಲು ಹೊತ್ತದಾಗಲಿ ಅಥವಾ ಏನಾಗಿದೆ, ಆರಾಮಾಗಿದೆಯಾ, ತಿಂದಿಯಾ, ಉಂಡ್ಯಾ ಅನ್ನೋದ್ರ ವಿಚಾರಿಸೋದ್ರಲ್ಲಿ ಅವ್ರಿಗೆ ಖುಷಿ ಸಂತೋಷ ಇರುತ್ತೆ. ಈ ಥರ ವಿಚಾರದಲ್ಲಿ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು. ಕೆಲವೊಂದು ಟೈಮು ನನಗೆ ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತಾಗ್ತಾಯಿದೆ ಅಥವಾ ಏನಾದ್ರು ಕಾಲು ನೋವಿದೆ ಅಂತಂದರೆ ಖಂಡಿತವಾಗ್ಲೂ ಅವರೇ ಮಾಡಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ನೀನು ಮಾಡಲೇಬೇಕು ಅನ್ನೋದೇನಿಲ್ಲ. ಮತ್ತು ಪ್ರತಿಯೊಂದು ಮನೆ ಕೆಲಸ ನೀನೇ ಮಾಡು ಅಂತ ಏನೇಳಲ್ಲ, ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಎಷ್ಟಾಯ್ತದೆ? 3 ಆಯ್ತದ. ಇನ್ನೊಂದು ಸಣ್ಣಕ್ಕೆ ಮಾಡ್ಕೋಬೇಕಾದ್ರೆ ಚೆನ್ನಾಗೈತಪ್ಪ ಮ್ಯಾಗಿ. ಚೊಟ್ಟು ಚೆನ್ನಾಗೈತೆ ಮ್ಯಾಗಿ. ಸ್ಪೂನಲ್ಲೇ ತಿನ್ನು. ಯಾಕೆ? ಮ್ಯಾಗಿ ಅಂದರೆ ಇವನಿಗಂತೂ ತುಂಬ ಇಷ್ಟ. ಆದರೆ ನಾವು ಜಾಸ್ತಿ ಕೊಡಿಸಲ್ಲ, ಮಂತ್ಲಿ 1 ಅಥವಾ 2 ಅಷ್ಟೇ ಕೊಡೋದು. ಅದನ್ನು ಖುಷಿಯಾಗಿ ಅವನು ಊಟ ಮಾಡೋಕ್ಕೆ ಬರಲ್ಲ. ಆದರೆ ಮ್ಯಾಗಿ ಆದರೆ ಸ್ವಂತ ಅವನೇ ಎತ್ಕೊಂಡು ತಿಂತಾನೆ. ಒಂದು ಅರ್ಧ ಗಂಟೆ 1/4 ಗಂಟೆ ನಮ್ಗೆ ರೆಸ್ಟು. ಅವ್ನು ತಿನ್ನೋ ತನಕ ಯಾವುದೇ ರೀತಿ ತೀಟೆ ಆಗಲಿ ಏನೂ ಗಲಾಟೆ ಆಗಲಿ ಮಾಡಲ್ಲ. ಸುಮ್ಮನೆ ಅವ್ನ ಪಾಡಿಗೆ ಅವನು ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ನೋಡ್ತಾ ಇರ್ಬೋದು, ಕೈಯಲ್ಲಿ ಸ್ಪೂನಲ್ಲಿ ತಿನ್ನು ಅಂದ್ರೂ ಕೈಯಲ್ಲೇ ತಿಂತೀನಿ ಅಂತ ಹೇಳ್ತಾನೆ. ಮ್ಯಾಗಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಕೆಳಗಡೆ ಒಂದು ಚಾಪೆ ಹಾಸ್ಕೊಂಡು ಫ್ಯಾನ್ ಹಾಕ್ಬಿಟ್ಟು ತಗೊಂಬರಮ್ಮ, ರೆಡಿ ಆಯ್ತಮ್ಮ ಮ್ಯಾಗಿ ಅಂತ ಕೇಳ್ತಾ ಇರ್ತಾನೆ. ಮಾಡೋದೇ ತಡ. ಒಂದು ಈ ಮ್ಯಾಗಿ ತಿನ್ನೋ ಅಭ್ಯಾಸ ಸ್ವಲ್ಪ ಸ್ಟಾಪ್ ಮಾಡಬೇಕು. ಅದು ಒಳ್ಳೆಯದಲ್ಲ ಹೆಲ್ತಿಗೆ ಅಂತ ಗೊತ್ತು. ಆದರೂ ಕೂಡ ಏನು ಮಾಡೋದು, ಸ್ವಲ್ಪ ಅಡಿಕ್ಟ್ ಆಗಿದ್ದಾನೆ. ಅದೇ ತಿಂಗಳು ಒಂದೊಂದು ಇದ್ದರೂ ಓಕೆ, ಜಾಸ್ತಿ ತಿನ್ಸಲ್ಲ. ನೋಡೋಣ, ಕಂಪ್ಲೀಟಾಗಿ ಬಿಡಿಸ್ಬಿಡ್ಬೇಕು. ನೀರು ಕುಡಿತಾ ಇದ್ದಾನೆ. ಖಾರ ಆಗೋಯ್ತೇನೋ. ಅದೇನೋ ಹೇಳ್ತೀಯಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತೇಳು. ಯಾರು ಹೊಲ್ದಿರೋದು ಅದನ್ನು? ನೀನು ನಾನು? ಸಾಕು ಬಿಡು. ಇದು ಒಂದು ಮಿನಿ ಫ್ರಾಕ್. ಅವಳ ಹೆಸ್ರು ಮಿನಿ, ಅದು ಒಂದು ಫ್ರಾಕ್. ಅದು ಬಟ್ ಅವಳಿಗಾಗಲ್ಲ. ಇದು ಹುಡುಗ ಅಂತ ಕನ್ಫ್ಯೂಸಾ? ಹುಡುಗಿ ಯಾರೇ ನೀನು? ನಿನ್ನ ಹೆಸ್ರೇನು? ಬಾಯ್ ಆರ್ ಗರ್ಲ್?